ಪೆಟ್ರೋಲ್ ಡೀಸೆಲ್ ಬಳಕೆಗೆ ಮಿತಿ ಇರಲಿ ಅಂತ ಹೇಳಿದಂತಹ ಪ್ರಧಾನಮಂತ್ರಿ ಮೋದಿಯವರು 5 ದಿನಗಳ ವಿದೇಶಿ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಈ 5 ದಿನಗಳಲ್ಲಿ 5 ರಾಷ್ಟ್ರಗಳ ಜೊತೆಗೆ ಒಡಂಬಡಿಕೆಗಳಿಗೆ ಭಾರತ ಸಹಿ ಹಾಕಲಿದೆ. ಈಗಾಗಲೇ ಯುನೈಟೆಡ್ ಅರಬ್ ಅನ್ನು ತಲುಪಿರುವಂತಹ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷ ಹೈನಸ್ ಶೇಖ್ ಮೊಹಮ್ಮದ್ ಅವರನ್ನ ಭೇಟಿಯಾದರು. ಅಮೆರಿಕ ಇರಾನ್ ಯುದ್ಧದ ಮಧ್ಯೆ UAE ಮೇಲಿನ ದಾಳಿಗೂ ಭಾರತದ ಪರವಾಗಿ ಖಂಡನೆ ವ್ಯಕ್ತಪಡಿಸಿದರು. ಆಮೇಲೆ ಭಾರತ UAE ಮಧ್ಯೆ ವ್ಯಾಪಾರ, ಇಂಧನ ಮತ್ತು ಇತರ ಪ್ರಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು. ಅರಬ್ ಪ್ರವಾಸ ಮುಗಿಸಿದಂತಹ ಪ್ರಧಾನಮಂತ್ರಿಯವರು ಅಲ್ಲಿಂದ ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಹಾಕಿ ಅಂತ ಜನರಿಗೆ ಕರೆ ಕೊಟ್ಟಿದ್ದ ಪ್ರಧಾನಮಂತ್ರಿಯವರೇ ಫಾರಿನ್ ಟೂರ್ ಮಾಡ್ತಿರೋದನ್ನು ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ಹಾಗಿದ್ರೆ ಮೋದಿ ಫಾರಿನ್ ಟೂರ್ನಿಂದ ಭಾರತಕ್ಕೆ ಏನು ಲಾಭ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇಲ್ಲಿ ಕಚ್ಚಾ ತೈಲ ಸಮಸ್ಯೆಯ ಬೆನ್ನಲ್ಲೇ ಭಾರತದಲ್ಲಿ ಇಂಧನದ ಸ್ಥಿರತೆಯನ್ನು ತರುವಂಥದ್ದಕ್ಕೆ ದೀರ್ಘಾವಧಿಯ ತೈಲ ಪೂರೈಕೆ ಮಾಡುವಂತೆ ಭಾರತ ಮತ್ತು UAE ನಡುವೆ ಒಡಂಬಡಿಕೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಕಚ್ಚಾ ತೈಲದ ಜೊತೆಗೆ ಭಾರತದ ಹಡಗುಗಳಿಗೆ ರಕ್ಷಣೆ ನೀಡುವ ಬಗ್ಗೆ ಭಾರತ UAE ಮಧ್ಯೆ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಇದರ ಜೊತೆಗೇ ಭಾರತದಲ್ಲಿ UAEಯವರು $5 ಬಿಲಿಯನ್ ಬಂಡವಾಳ ಹೂಡಿಕೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರು ನೆದರ್ಲ್ಯಾಂಡ್ಸ್ ಮತ್ತು ಸ್ವೀಡನ್, ನಾರ್ವೆ, ಇಟಲಿಗೂ ಕೂಡ ಭೇಟಿ ಕೊಡಲಿದ್ದಾರೆ. ಅಲ್ಲಿ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಮತ್ತು ಭಾರತ ನಾರ್ವೆ ಬಿಸಿನೆಸ್ ಮತ್ತು ರಿಸರ್ಚ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕಡಿಮೆ ಆಗಿರುವ ಭಾರತ ವಸ್ತುಗಳ ರಫ್ತಿಗೆ ಉತ್ತೇಜನ ನೀಡುವಂಥದ್ದು, ಹೊಸ ಮಾರುಕಟ್ಟೆಗಳಿಗೂ ಮುಕ್ತವಾಗಿಸುವುದರ ಬಗ್ಗೆ ಒಡಂಬಡಿಕೆಗಳನ್ನು ಮಾಡಿಕೊಳ್ಳಲಿದ್ದಾರೆ. ಭಾರತದ ಎಂಜಿನಿಯರಿಂಗ್, ಔಷಧ, ಜವಳಿ, ಆಹಾರ ಸಂಸ್ಕರಣೆ ಮತ್ತು ಡಿಜಿಟಲ್ ವ್ಯಾಪಾರ ವಲಯದ ಬಗ್ಗೆ ಒಪ್ಪಂದಗಳು ನಡೆಯಲಿವೆ. ಇನ್ನು ಭವಿಷ್ಯದ ತಂತ್ರಜ್ಞಾನಗಳಾಗಿರುವ ಗ್ರೀನ್ ಹೈಡ್ರೋಜನ್, ಸೆಮಿಕಂಡಕ್ಟರ್ಗಳು, ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿಸುವುದಕ್ಕೆ ಯುರೋಪ್ ನಾಯಕರೊಂದಿಗೆ ಪ್ರಧಾನಿ ಮೋದಿಯವರು ಚರ್ಚೆ ನಡೆಸಲಿದ್ದಾರೆ. ಇದಾದ ಮೇಲೆ ಈಗ ದರ್ಶನ್ ಅವರ ಪ್ರಕರಣದ ಕಡೆಗೆ ಬರೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇನ್ನೂ 1 ವರ್ಷ ಜೈಲು ವಾಸ ಬಿಟ್ಟರೆ ಬೇರೆ ಯಾವ ಆಯ್ಕೆಗಳು ಇಲ್ಲ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಪಾಲಿಗೆ 1 ವರ್ಷ ಜಾಮೀನು ಅನ್ನೋ ಆಯ್ಕೆಯೇ ಬಂದಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಅಂಥದ್ದೊಂದು ಮಹತ್ವದ ಆದೇಶವನ್ನು ನೀಡಿದೆ. ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ತಪ್ಪಲ್ಲ ಅನ್ನೋ ಹಾಗಾಗಿದೆ ದರ್ಶನ್ ಅವರ ಪರಿಸ್ಥಿತಿ. ಏನೇ ಮಾಡಿದ್ರು, ಎಷ್ಟೇ ಬೇಡ್ಕೊಂಡ್ರು, 10 ಕಾರಣ ಕೊಟ್ಟರು, ಜಾಮೀನು ಅನ್ನುವಂಥದ್ದು ಕನಸಿನ ಮಾತಾಗಿದೆ. 8 ತಿಂಗಳ ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ದರ್ಶನ್ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದೆ. ಆದರೆ ದರ್ಶನ್ ಅರ್ಜಿ ವಿಚಾರಣೆ ನಡೆಸಿರುವಂತಹ ನ್ಯಾಯಮೂರ್ತಿ ಪ್ರತಿವಾಲಾ ಹಾಗೂ ನ್ಯಾಯಮೂರ್ತಿ ವಿಜಯ್ ವಿಷ್ಣು ಅವರದ್ದಂತಹ ದ್ವಿಸದಸ್ಯ ಪೀಠ ದರ್ಶನ್ಗೆ ಜಾಮೀನು ಕೊಟ್ಟಿಲ್ಲ. ಆದರೆ 1 ವರ್ಷದ ಒಳಗೆ ಟ್ರಯಲ್ ಮುಗಿಸುವುದಕ್ಕೆ ನಿರ್ದೇಶನವನ್ನು ನೀಡಲಾಗಿದೆ. ಆರೋಪಿಗಳಿಗೆ ಮಧ್ಯಂತರ ಜಾಮೀನು ನೀಡೋದಿಲ್ಲ, ಆದರೆ ಅರ್ಜಿಯ ಅಂಶಗಳನ್ನು ಪರಿಗಣಿಸಬೇಕಿದೆ ಅನ್ನುವಂತಹ ಅಂಶವನ್ನು, ಆರೋಪಿಗಳಿಗೆ ನಾವು ಮಧ್ಯಂತರ ಜಾಮೀನು ನೀಡೋದಿಲ್ಲ, ಆದರೆ ಅರ್ಜಿಯ ಕೆಲವು ಅಂಶಗಳನ್ನು ಪರಿಗಣಿಸಬೇಕಾಗಿದೆ. ವಿಚಾರಣೆ, ಸಾಕ್ಷಿಗಳ ಹೇಳಿಕೆ ದಾಖಲಿಸೋದಕ್ಕೆ ತಡ ಆಗಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆಯೇ ವಿಚಾರಣೆ ನ್ಯಾಯಾಲಯ 1 ವರ್ಷದೊಳಗೆ ಈ ವಿಚಾರಣೆಯನ್ನು ಮುಗಿಸಬೇಕು. ಟ್ರಯಲ್ ಕೋರ್ಟ್ ಪ್ರತಿದಿನವೂ ಕೂಡ ವಿಚಾರಣೆಯನ್ನು ನಡೆಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಾಗೆಯೇ ಅನಗತ್ಯ ಕಾರಣಗಳನ್ನು ನೀಡಿ ವಿಚಾರಣೆಯನ್ನು ಮುಂದೂಡಬಾರ್ದು. ಟ್ರಯಲ್ ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ಅವ್ರನ್ನ ನೇಮಿಸಬೇಕು. ವರ್ಷದೊಳಗೆ ವಿಚಾರಣೆ ಮುಗಿಯದೇ ಇದ್ದರೆ ಜಾಮೀನು ಮಂಜೂರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 1 ವರ್ಷದವರೆಗೆ, ಅಂದರೆ ಮುಂದಿನ ವರ್ಷ ಮೇ 15ರವರೆಗೆ ಬೇಲ್ಗಾಗಿ ದರ್ಶನ್ ಅವರು ಅರ್ಜಿ ಹಾಕುವಂತಿಲ್ಲ. ಆರೋಪಿಗಳಿಗೆ ಜೈಲು ನಿಯಮದಂತೆ ಸವಲತ್ತು ಕೊಡಬೇಕು. ವರ್ಷದೊಳಗೆ ಕನಿಷ್ಠ 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಬೇಕು. ಹಾಗೆಯೇ ಕಾಲಕ್ಕೆ ತನಿಖಾ ವರದಿಯನ್ನು, ವಿಚಾರಣಾ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ. ಬೇಲಿಗೆ ಹಾಕದೇ ಇರೋದೇ ಉತ್ತಮ ಇತ್ತು. ಓಕೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಈಗ ಏನಾದ್ರೂ ಪ್ರಕರಣದಲ್ಲಿ ಸಾಕಷ್ಟು ವಿಳಂಬ ಆಗಿತ್ತು ಅಂತಂದ್ರೆ ಅವಾಗನೇ ಇವರು ಅರ್ಜಿ ಸಲ್ಲಿಸಬಹುದಾಗಿತ್ತು. ಅವಾಗ ಅವ್ರನ್ನ ಒಂದ್ ಸ್ವಲ್ಪ ಸಹಾನುಭೂತಿಯಿಂದ ಕೋರ್ಟ್ ಏನಾದ್ರು ಇವ್ರನ್ನ ಪರಿಗಣನೆ ತೆಗೆದುಕೊಂತಿತ್ತು ಇವ್ರ ವಿಚಾರವನ್ನ. ಈಗ ನೋಡಿ, ಈಗ 1 ವರ್ಷ ಅಂತ ಹೇಳಿದ ನಂತರ 1 ವರ್ಷದ ಒಳಗಡೆ ಇವ್ರು ಮತ್ತೊಮ್ಮೆ ಬೇಲ್ ಹಾಕೊಳಕ್ ಬರಲ್ಲ, ಬೇಲ್ ಅಪ್ಲಿಕೇಶನ್ ಕೋರ್ಟ್ ಸಲ್ಸಕ್ ಬರಲ್ಲ. 1 ವರ್ಷ ಬ್ಲಾಕ್ ಆಯ್ತು ಇವ್ರದ್ದು ನನ್ನ ಅನಿಸಿಕೆಯಲ್ಲಿ. ಅದ್ರ ಬದಲಾಗಿ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಮಾಡ್ಕೊಂಡು ಅಥವಾ 1 ವರ್ಷದಕ್ಕಿಂತ ಮುಂಚೆನೆ ಯಾವಾಗಾದ್ರೂ ಇವ್ರು ಬೇಲ್ ಹಾಕೊಂಡು ಪರಿಸ್ಥಿತಿ ನೋಡ್ಕೊಂಡು ಅಥವಾ ಸಾಕ್ಷಿಗಳ ಬಗ್ಗೆ ಏನು ವಿಚಾರಣೆ ಅಷ್ಟೊಂದು ತೀವ್ರಗತಿಯಲ್ಲಿ ನಡೀತಾ ಇರ್ಲಿಲ್ಲ ಅಥವಾ ಗಂಭೀರವಾಗಿ ಪ್ರಕರಣ ತನಿಖೆ ನಡೀತಾ ಇರ್ಲಿಲ್ಲ ಅಥವಾ ಅದ್ರ ಬಗ್ಗೆ ಟ್ರಯಲ್ ನಡೀತಾ ಇರ್ಲಿಲ್ಲ ಅಂತಂದ್ರೆ
ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಇವ್ರು ಬೇಲ್ ಅರ್ಜಿ ಹಾಕಿದ್ರೆ ಅದ್ರ ಮುಖಾಂತರ ಅವ್ರಿಗೆ ಬೇಲ್ನೂ ಸಿಗಬಹುದಿತ್ತು ಅನ್ನೋ ಅಂತ ನನ್ನ ಅನಿಸಿಕೆ. ಹೀಗೆ ದರ್ಶನ್ ಅವರಿಗೆ ಬೇಲ್ ಅರ್ಜಿ ಹಾಕುವ ಅವಕಾಶವೂ ಕೂಡ ಇದು 1 ವರ್ಷದ ಮಟ್ಟಿಗೆ ಸಿಗೋದಿಲ್ಲ. ಏನೋ ನೀಟ್ ವಿಚಾರಕ್ಕೆ ಬರೋದಾದ್ರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ಮೇಲೆ ಇಡೀ ದೇಶಾದ್ಯಂತ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಈಗ ನೀಟ್ಗೆ ದಿನಾಂಕ ಫಿಕ್ಸ್ ಮಾಡಲಾಗಿದೆ. ಮರುಪರೀಕ್ಷೆಗೆ ಜೂನ್ 21ಕ್ಕೆ ಮರುಪರೀಕ್ಷೆ ನಡೆಯಲಿದೆ ಅಂತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ ಮಾಡಿದರು. ಜೊತೆಗೆ ಮುಂದಿನ ವರ್ಷದಿಂದ ಆನ್ಲೈನ್ ಎಕ್ಸಾಮ್ಗೂ ಕೂಡ ತೀರ್ಮಾನವನ್ನು ಮಾಡಲಾಗಿದೆ. ಪದೇ ಪದೇ ಸೋರಿಕೆ ಆಗ್ತಾ ಇರುವಂತಹ परीक्षा की तिथि घोषणा किया है. 21 जून को री एग्जामिनेशन की डेट घोषणा की है. मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी. ಇಲ್ಲಿ ಕಂಪ್ಯೂಟರಿಂದ ಮುಂದಿನ ಬಾರಿಗೆ ನಾವು ಎಕ್ಸಾಮನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಂತ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇನ್ನು ಪದೇ ಪದೇ ಸೋರಿಕೆ ಆಗ್ತಾ ಇರುವಂತಹ ಪ್ರವೇಶ ಪರೀಕ್ಷೆ ಪತ್ರಿಕೆಗಳನ್ನು ತಡೆಯೋದಕ್ಕೆ ಪ್ರವೇಶ ಪರೀಕ್ಷೆ ಹಕ್ಕು ರಾಜ್ಯಗಳಿಗೆ ನೀಡಬೇಕು ಅನ್ನುವಂತಹ ಕೂಗನ್ನು ಕಡಿಮೆ ಮಾಡಬೇಕು. ಹೀಗಾಗಿ OMR ಬದಲು ಆನ್ಲೈನ್ನಲ್ಲೇ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ನಡೆಸ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದರ ಮಧ್ಯೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿನ ಕಿಂಗ್ ಪಿನ್ ಅನ್ನು CBI ಇವತ್ತು ಬಂಧಿಸಿದೆ. ಹಲವು ವರ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆಯ ಸಿದ್ಧತೆಯ ಸಮಿತಿಯ ಭಾಗವಾಗಿದ್ದ ಪುಣೆಯ ಕೆಮಿಸ್ಟ್ರಿ ಉಪನ್ಯಾಸಕ PV ಕುಲಕರ್ಣಿ ಬಂಧಿತ ಕಿಂಗ್ ಪಿನ್ ಆಗಿದ್ದಾನೆ. ಇಲ್ಲಿ ಪ್ರೊಫೆಸರ್ ಕುಲಕರ್ಣಿ ತನ್ನದೇ ಆದಂತಹ ಖಾಸಗಿ ಕೋಚಿಂಗ್ ಸೆಂಟರ್ ಕೂಡ ನಡೆಸ್ತಾ ಇದ್ರು. ನೀಟ್ ಪರೀಕ್ಷಾ ಪ್ರಕ್ರಿಯೆಯೊಂದಿಗೆ ತೊಡಗಿಸ್ಕೊಂಡಿದ್ರು. ಕುಲಕರ್ಣಿಗೆ NTA ಪರವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಪಡೆಯೋದಕ್ಕೆ ಅವಕಾಶ ಬೇರೆ ಇತ್ತಂತೆ. ಇದನ್ನು ಹೇಗೆ ಇವರು ಇಂಥವ್ರಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರು ಅನ್ನೋಂಥದ್ದು ಕೂಡ ಪ್ರಶ್ನಾರ್ಹ. ಇದನ್ನೇ ಬಳಸ್ಕೊಂಡು ನೀಟ್ ಪ್ರಶ್ನೆ ಪತ್ರಿಕೆಯನ್ನು ನಕಲು ಮಾಡಿ ಅದಕ್ಕೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಸೇರಿಸ್ಕೊಂಡು, ಅಂದರೆ ನಿಮಗೆ 20 ಇದೇ ಪ್ರಶ್ನೆ ಇರುತ್ತೆ, 30 ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಸೇರಿಸಿಕೊಂಡು ಅದನ್ನು ಹಣಕ್ಕಾಗಿ ಹಂಚಿಕೊಂಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವ ಪ್ರಾಥಮಿಕ ಮಾಹಿತಿ. ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಬದುಕಿನಲ್ಲಿ ಚೆಲ್ಲಾಟ ಆಡುವಂತಹ ಉಪನ್ಯಾಸಕರು ಇಲ್ಲಿರ್ತಾರೆ, ಕೋಚಿಂಗ್ ಸೆಂಟರ್ಗಳವರು ಇಲ್ಲಿರ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಇನ್ನು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿರುವಂತಹ ಐತಿಹಾಸಿಕ ಭೋಜಶಾಲಾ ಕಟ್ಟಡದ ವಿವಾದಕ್ಕೆ ತೆರೆ ಬಿದ್ದಿದೆ. ಭೋಜಶಾಲಾ ಸಂಕೀರ್ಣ ಹಿಂದೂಗಳಿಗೆ ಸೇರಿದ್ದು ಸರಸ್ವತಿ ದೇವಿಗೆ ಅರ್ಪಿತವಾದ ದೇವಾಲಯವಾಗಿದೆ ಎಂದು ಮಧ್ಯಪ್ರದೇಶದ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಈ ಭೋಜಶಾಲಾ ಕಮಲ್ ಮೌಲಾ ಮಸೀದಿ ಸಂಕೀರ್ಣ ಹಲವು ವರ್ಷಗಳಿಂದ ವಿವಾದಿತ ಸ್ಥಳವಾಗಿತ್ತು. ಆದರೆ ಇವತ್ತು ಅಯೋಧ್ಯೆ ರಾಮ ಮಂದಿರದ ತೀರ್ಪನ್ನು ಪೂರ್ವ ನಿರ್ದೇಶನವನ್ನಾಗಿ ಇಟ್ಟುಕೊಂಡು ಈ ತೀರ್ಪನ್ನು ನೀಡಲಾಗಿದೆ. ಮಸೀದಿ ಇರುವ ಜಾಗದ ಅಸ್ತಿತ್ವ 1904ಕ್ಕೂ ಮೊದಲೇ ಇದೆ. ಹೀಗಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡುವ ಹಕ್ಕಿಲ್ಲ ಅಂತ ಹೇಳಿದೆ. ಭೋಜಶಾಲಾ ಆವರಣದಲ್ಲಿ ಮುಸಲ್ಮಾನರು ಶುಕ್ರವಾರ ಪ್ರಾರ್ಥನೆ ಸಲ್ಲಿಸಲು ಭಾರತೀಯ ಪುರಾತತ್ವ ಸಮೀಕ್ಷೆ ಅವಕಾಶವನ್ನು ಕೊಟ್ಟಿತ್ತು. ಈಗ ಆ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ.